ನಮಸ್ಕಾರ ಜನತೆ, ಇವತ್ತು ನಾನು ಟೇಬಲ್ ಫ್ಯಾನನ್ನು ಮಾಹಿತಿ ಕೊಡ್ತೇನೆ. ಈಗಾಗಲೇ ವಾತಾವರಣದಲ್ಲಿ ತುಂಬ ಶೆಕೆ ಕಾಣ್ತಾ ಇದೆ ಅನ್ನೋದು ನಿಮಗೂ ಗೊತ್ತು. ಅದಕ್ಕೆ ನಾನು ಒಂದು ಫ್ಯಾನನ್ನು ಖರೀದಿ ಮಾಡೀನಿ. ಈಗ ಫ್ಯಾನ್ಗಳಲ್ಲಿ ತುಂಬ ಕಂಪನಿಗಳಿವೆ. ಕ್ರೋಮ್ಟಾನ್, ಉಷಾ, ಬಜಾಜ್, ಹೆವೆಲ್ಸ್ ಇನ್ನೂ ಹಲವುಗಳಿವೆ. ಸೊ ಯಾವುದು ತೊಗೋಬೇಕನ್ನೋದು ಗೊಂದಲ ಆಗೋದು ಸಹಜ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾವುದು ತೊಗೊಂಡರೆ ಬೆಸ್ಟು, ಯಾವುದು ಫ್ಯೂಚರ್ ಚೆನ್ನಾಗಿದೆ, ಯಾವುದು ಕ್ವಾಲಿಟಿ ಬೆಸ್ಟ್ ಇದೆ ಮತ್ತು ಲಾಂಗ್ ಲೈಫ್ ಅಂದರೆ ಹೆಚ್ಚು ಬಾಳಿಕೆ ಬರೋದು, ವ್ಯಾರಂಟಿ ಮತ್ತು ಸೇಫ್ಟಿ ಇದೆ ಇಲ್ವಾ, ನಿಮ್ಮೆಲ್ಲ ಡೌಟ್ಗೆ ಇಲ್ಲಿದೆ ಸೊಲ್ಯೂಷನ್. ಈಗ ಮಾರ್ಕೆಟ್ನಲ್ಲಿ ಹೆಚ್ಚು ಬೇಡಿಕೆಗಳು ಆಗುವ ಫ್ಯಾನ್ಸ್ ಅಂದರೆ ಕ್ರೋಮ್ಟಾನ್ ಮತ್ತು ಉಷಾ. ಸೊ ಎರಡೂ ಚೆನ್ನಾಗಿವೆ. ಇವುಗಳಲ್ಲಿ ನಾನು ರೆಕಮೆಂಡ್ ಮಾಡೋದು ಉಷಾ ಫ್ಯಾನ್, ಏಕೆಂದರೆ ಇದರ ಫ್ಯೂಚರ್ ತುಂಬ ಚೆನ್ನಾಗಿದೆ. ಸೊ ಬನ್ನಿ ನೋಡೋಣ. ಫ್ಯಾನ್ ಸೊ ಇದರಲ್ಲಿ ಏನೇನು ಫ್ಯೂಚರ್ ಐತಿ ನೋಡೋಣ ಬನ್ನಿ. ಇದು ಉಷಾ ಫ್ಯಾನ್ ಅಂತ ನೋಡ್ಬೋದು. ಉಷಾ ಮ್ಯಾಕ್ಸ್ ಏರ್ ಅಲ್ಟ್ರಾ ಟೇಬಲ್ ಫ್ಯಾನು. ಇದಕ್ಕೂ ಏರ್ ಡೆಲಿವರಿ 70 MQ ಮಿನಿ ಇದೆ. ಸ್ಪೀಡ್ 1350 RPM ಇದೆ. ಸ್ವೀಪ್ ಸೈಜ್ 40 ಸೆಂಟಿಮೀಟರ್ 400 mm ಅಂದರೆ. ಜಾರ್ಕ್ ಫ್ರೀ ಆ್ಯಂಡ್ ಯೂನಿಫಾರ್ಮ್ ಆಸ್ಕಿಲೇಷನ್ ಇದೆ. ಸೈಡ್ ಕ್ನಾಬ್ ಫಾರ್ ಈಜಿ ಟಿಲ್ಟ್ ಸೆಟ್ಟಿಂಗ್ ಇದೆ ಮತ್ತು 2 ವರ್ಷ ವಾರಂಟಿ ಇದೆ. ಮೇಡ್ ಇನ್ ಇಂಡಿಯಾ ಮತ್ತು ಇದು ಪ್ಯೂರ್ 100% ಕಾಪರ್ ಮೋಟರ್ ವಿತ್ ಹೈ ಟಾರ್ಕ್ ಇದೆ. ಒಳ್ಳೆಯ ಗಾಳಿ ಕೊಡುತ್ತೆ ಮತ್ತು ಇದು ವೈಟ್, ಗೋಲ್ಡನ್, ಬ್ಲೂ, ಲೈಟ್ ರೆಡ್ ಎಲ್ಲ ಕಲರ್ಗಳಲ್ಲಿ ಸಿಗುತ್ತದೆ. ಪವರ ಮತ್ತು ಇದು 230 ವೋಲ್ಟೇಜ್ AC ಕರೆಂಟ್ ಬರ್ತೈತಿ. ನಿಮಗೆ ಪವರ್ ಕಂಡೀಷನ್ ಅಟೆಂಡ್ ಬರೋಂಗಿಲ್ಲ ಮತ್ತು ಇದು ತುಂಬಾ ಚೆನ್ನಾಗಿದೆ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಹೇಗೆ ಏನೇನಿದೆ ಪಾರ್ಟ್ಸ್ಗಳು ಮತ್ತು ಇದನ್ನು ಹೆಂಗೆ ಅಸೆಂಬ್ಲಿ ಮಾಡಬೇಕಂತ ನೋಡೋಣ ಕೂಡ. ಅಸೆಂಬ್ಲಿ ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೇನೆ, ಬನ್ನಿ ನೋಡೋಣ. ಮೊದಲಿಗೆ ಇಲ್ಲೊಂದು ಲಾಕ್ ಇದೆಯಲ್ಲ, ಈ ಲಾಕನ್ನು ತಗೋಬೇಕು. ಒಂದು ನೋಡಿ, ಈ ಲಾಕನ್ನು ತಗೋಬೇಕು. ಅದೆಲ್ಲ ಇದು ಆಮೇಲೆ ಹಾಕೋಬೇಕು. ಸೊ ಫಸ್ಟ್ ಒಂದು ನೀರು ಹಾಕಬೇಕು. ಈ ಕವರ್ ಇದೆಯಲ್ಲ ನೋಡಿ, ತಗೋಬೇಕು.
ಈ ಕವರನ್ನು ಅಂದರೆ ಇದನ್ನೆಲ್ಲ ಇಟ್ಕೊಳ್ಳೋದನ್ನು ಮ್ಯಾಗ್ ಮಾಡಬೇಕು. ಮ್ಯಾಗ್ ಮಾಡಿ ಈ ಥರ ಹಾಕೋಬೇಕು ನೋಡಿ. ಮತ್ತು ಇವೆರಡು ಲಾಕ್ ಅದಾವಲ್ಲ, ಇವೆರಡು ಲಾಕನ್ನು ಇದೇ ಪಾಯಿಂಟ್ ಹಾಕಬೇಕು. ಬಟ್ ಇದನ್ನು ಹಾಕೋಕ್ಕಿಂತ ಫಸ್ಟು ಇಲ್ಲೊಂದು ಕೀ ಇದೆ ನೋಡಿ, ಇದನ್ನು ಹೊರ ತೆಗಿಬೇಕು ಪಿನ್ನನ್ನು. ಇದು ಡಮ್ಮಿ ಪೀಸ್ ಅಂತ ಕೊಟ್ಟಿರ್ತಾರೆ. ಇದು ತೆಗೆದು ಇವೆರಡು ಲಾಕ್ಗಳಿಗೆ ಇವು ಲಾಕನ್ನು ಫಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಫಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದೆಲ್ಲ ಈ ಲಾಕನ್ನು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಇದು ಫಿಕ್ಸ್ ಮಾಡಬೇಕಾದ್ರೆ ನಿಮಗೆ ಇಲ್ಲೇ ಕೊಟ್ಟಿರ್ತಾರೆ, ಓಪನ್ ಯಾವ ಸೈಡು ಕ್ಲೋಸ್ ಯಾವ ಸೈಡು ಯಾವ್ಯಾವ ಕೊಟ್ಟಿರ್ತಾರೆ. ಸೊ ಈ ಥರ ಈ ಸಲ ಫಿಟ್ ಮಾಡ್ಕೋಬೇಕು. ನೆಕ್ಸ್ಟು ಬಂತಂದರೆ ಫ್ಯಾನನ್ನು ಇದೆಲ್ಲ ಈ ಸಿಂಬಲ್ ತಂದು ಇದನ್ನು ಈ ಪಿನ್ನನ್ನು ಈ ಪಿನ್ ಒಳಗೆ ತುರುಕಬೇಕು ಬರಬೇಕು. ಈ ಥರ ಲಾಕ್ ಆದಮೇಲೆ ನೆಕ್ಸ್ಟ್ ಇದಕ್ಕೊಂದು ಕೀ ಬರ್ತದೆ ಹಾಕೋದು. ಇದು ಕೂಡ ಇಲ್ಲಿ ಕ್ಲೋಸ್ ಯಾವ ಸೈಡು ಓಪನ್ ಯಾವ ಸೈಡು ಅಂದರೆ ಈ ಸೈಡ್ ಮಾಡಿ ಓಪನ್, ಈ ಸೈಡ್ ಮಾಡಿ ಕ್ಲೋಸ್ ಆಗ್ತದೆ. ಲೆಫ್ಟ್ ಸೈಡ್ ತಿರುಗಿಸ್ಬೇಕು. ಇಷ್ಟ ಆಯಿತು. ನೆಕ್ಸ್ಟು ಈ ಪಾರ್ಟ್ಸ್ ಇದನ್ನು ಅಸೆಂಬ್ಲಿ ಮಾಡೋದು. ಏನಂತ ಇಲ್ಲ, ಇದನ್ನು ಕರೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ಎರಡು ಲೈನ್ ಇರ್ತವೆ, ಅವೆರಡು ಲೈನ್ ಲೆವೆಲ್ ಮಾಡ್ಕೋಬೇಕು. ಇದಾದಮೇಲೆ ಇಲ್ಲೊಂದು ಸ್ಕ್ರೂ ಕೊಟ್ಟಿರ್ತಾರೆ, ಅದು ನಿಮಗೆ ಫಿಟ್ಟಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸ್ಕ್ರೂನ ಲೂಸ್ ಮಾಡಿ ಮತ್ತು ಅದರೊಳಗೆ ಹಾಕೋಬೋದು. ಲೆವೆಲ್ ಮಾಡ್ಕೊಂಡು ಸ್ಟಾಪ್ ಮಾಡಿಬಿಡಿ. ಈ ಥರ ರೆಡಿಯಾಗಿ ಪ್ಯಾನು ಮಾಡ್ಬೋದು. ಫುಲ್ ಕ್ಲಿಯರ್ ಎಲ್ಲ ಮುಗಿತಿರ್ತದೆ ಅಸೆಂಬ್ಲಿ. ಈಗ ಇದನ್ನು ಗೋಡೆ ಹಾಕಿ ಚಾಲು ಮಾಡಿ ತೋರಿಸ್ತೇನೆ ನಿಮಗೆ ಹೆಂಗೆ ಅನ್ನಿಸ್ತದೆ ಚಾಲು ಅಂತ. ಸ್ಟಾಪ್ ಮಾಡ್ತೀನಿ. ಇದಕ್ಕೆ 3 ಸ್ಪೀಡ್ ಸೆಟ್ಟಿಂಗ್ ಮಾಡೋದೈತಿ. ಇದು 1 ನಂಬರು, 2 ನಂಬರು, 3 ನಂಬರು. ಸೊ ನಿಮಗೆ ಜಾಸ್ತಿ ಸ್ಪೀಡ್ ಬೇಕಂದರೆ ಇಟ್ಕೋಬೋದು. ಸದ್ಯಕ್ಕೆ ನಾವು 1 ನಂಬರ್ ಚಾಲು ಮಾಡ್ತೀನಿ ನೋಡಿ. ಒಟ್ಟೆ ಸೌಂಡ್ ಬರೋಂಗಿಲ್ಲ, ನಾಯ್ಸ್ ಕ್ಯಾನ್ಸಲೇಷನ್, ಶಬ್ದ ಈಗ ತುಂಬ ಸ್ಮೂತ್ ಆಗಿರ್ತದೆ. ಮತ್ತು ನೀರು ಕೂಡ ತುಂಬ ಚೆನ್ನಾಗಿ ಇರುತ್ತದೆ. ಮತ್ತು ಸ್ಪೀಡ್ ಇದೆ ನೋಡಿ, ಮ್ಯಾಕ್ಸಿಮಮ್ ಸ್ಪೀಡು. ಇದು ಹೈ ಸ್ಪೀಡ್, ಇದು ಹೈ ಸ್ಪೀಡು. ಸೊ ಇದು ಈಗ ರೊಟೇಟ್ 360 ಡಿಗ್ರಿ ರೊಟೇಟ್ ಆಗಬೇಕು ಅಂತಂದರೆ ನೋಡಿ, ಮಾಡಬೇಕಿಲ್ಲ ಅಂದರೆ ಹಾಗೆ ಇಲ್ಲಿ ಕೂಡ ಒಂದು ಬಟನ್ ಇದೆ. ಇದು ನಿಮ್ಮ ಮ್ಯಾಗ ತೆಗೆದು ಕೂಡ ಮಾಡ್ಕೋಬೋದು. ಇದನ್ನು ಸೆಟ್ಟಿಂಗ್ ಮಾಡಿ ನೋಡಿದ್ರಲ್ಲ, ಇಷ್ಟ ಐತಲ್ಲ ಅಸೆಂಬ್ಲಿ. ಫ್ಯಾನ್ ಕೂಡ ಚಾಲು ಮಾಡಿ ತೋರಿಸಿದ್ದೀನಿ. ಇಷ್ಟ ಆಯ್ತಲ್ಲ ಫ್ರೆಂಡ್ಸ್? ಇದರಿಂದ ನಿಮಗೆ ತುಂಬಾ ವ್ಯಾಲ್ಯೂ ಸಿಗ್ತದೆ. ಇದನ್ನು ನೀವು ಹೇಗೆ ಆರ್ಡರ್ ಮಾಡ್ಬೋದು ಅಂದರೆ ಅಮೆಝಾನ್ ಕೂಡ ಮಾಡ್ಬೋದು ಅಥವಾ ಫ್ಲಿಪ್ಕಾರ್ಟ್ ಮುಖಾಂತರ ಮಾಡ್ಬೋದು. ಅದರ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ನಾನು ಕಳಿಸ್ತೀನಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ. ಸೊ ನಿಮಗೆ ಬೇಕಾದರೆ ನೀವು ಆರ್ಡರ್ ಮಾಡಿ ಹೋಮ್ ಡೆಲಿವರಿನೇ ಮಾಡ್ಕೋಬೋದು. ಈಗ ಡೈರೆಕ್ಟ್ ಅಂಗಡಿಗಳಲ್ಲಿ ತೊಗೊಬೋದ್ರೆ ತುಂಬಾ ಕಾಸ್ಟ್ಲಿ ಇದೆ. ಇದು ಈ ಥರದ ರೇಟ್ ನೋಡಿದ್ರೆ 2,000 ಮೇಲೆ ಅಥವಾ 3,000 ಮಟ್ಟದ ಐತೆ ರೇಟ್ ಮ್ಯಾಕ್ಸಿಮಮ್. ಸೊ ಇದನ್ನು ನೀವು ಆನ್ಲೈನ್ ಆರ್ಡರ್ ಮಾಡಿದ್ರೆ ಕೇವಲ ನಿಮಗೆ 1,800 ರೂಪಾಯಿಗಳಲ್ಲಿ ಮಾತ್ರ ಸಿಗ್ತೈತಿ. ನೀವು ಕೂಡ ಆರ್ಡರ್ ಮಾಡಿ ತೊಗೋಬೋದು. ತೊಗೊಂಡ್ಮೇಲೆ ಇದನ್ನು ಅಸೆಂಬ್ಲಿ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸಿದ ವಿಡಿಯೋ ಎಲ್ಲ. ಸೊ ಈ ಥರದ ತುಂಬ ಚೆನ್ನಾಗಿದೆ, ನನಗೆ ಭಾಳ ಇಷ್ಟ ಆಯಿತು ಇದು. ಐ ಲೈಕ್ ಟು ಅಮೆಝಾನ್. ಸೊ ನಿಮಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಎಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಬರ್ತೇವೆ. ಇನ್ನೊಂದು ಹೇಳ್ಬೇಕಂದ್ರೆ ಇದು ಕಾಪರ್ ವೈಂಡಿಂಗ್ ತೊಗೋಬೇಕು. ಯಾವುದೇ ಪ್ಯಾನ್ ತೊಗೊಂಡ್ರು ಕೂಡ ಕಾಪರ್ ಪ್ಯೂರ್ ವೈಂಡಿಂಗ್ ತೊಗೋಬೇಕು. ಯಾಕಂದರೆ ಮೋಟ್ರ್ ಜಾಸ್ತಿ ಲೈಫ್ ಎಕ್ಸ್ಟೆಂಡ್ ಆಗ್ತದೆ, ಬಾಳಿಕೆ ತುಂಬ ಚೆನ್ನಾಗಿ ಬರ್ತದೆ ಈ ಥರದ್ದು. ಅದನ್ನು ಬಿಟ್ಟು ಬೇರೆದ ಪ್ರಾಡಕ್ಟ್ ತೊಗೊಂಡ್ರೆ ನಡೆಯೋಂಗಿಲ್ಲ, ಜಲ್ದಿ ಬಾಲಾಗ್ತದೆ ಫ್ರೆಂಡ್ಸ್. ಸೊ ಕಾಪರ್ ವೈಂಡಿಂಗ್ ಅಂದರೆ ತುಂಬ ಚಲೋ. ರಿಪೇರಿ ಮಾಡೋಕ್ಕಾಗಲಿ ಅಥವಾ ಅದು ಮೇಂಟೆನೆನ್ಸ್ ಇಡೋದಾಗಲಿ ತುಂಬ ಚೆನ್ನಾಗಿ ಬರ್ತದೆ.
ಈ ಥರದ ಮತ್ತು ಸಣ್ಣ ಮಕ್ಕಳುಗಳಿಗೂ ಏನೂ ಪ್ಯಾನ್ಗಳು ಹಿಡಿಬಾರ್ದು ಅಂತೇಳಿ ಪ್ರೊಟೆಕ್ಟ್ ಕವರ್ ಮಾಡಿದ್ದಾರೆ ಇದನ್ನು. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗೈತಿ ಈ ಥರದ.